ಅವನು ಒಳ್ಳೇದಾಗಿ ಬರ್ಲಿ ನಮ್ಮಪ್ಪ. ಅವ್ನು ಬಾಳ ಕಷ್ಟದಲ್ಲೇ ಬಂದನ್ರಿ. ಅವ್ನ ಅವ್ರ ಅರಪ್ಪಗ ಆರಾಮಿಲ್ಲದ್ರು ಇಲ್ಲಿ ಬಿಟ್ಟು ಅವ್ನ ಆಸ್ಪತ್ರೆಗೆ ಇದ್ರನ ಅವ್ನ ಕಷ್ಟ ಅಂದ್ರ ಅವ್ನ ದೇವ್ರಿಗೊಂದು ಬರ್ತೈತ್ ನೋಡ್ರಿ. ಅವನು ಸಣ್ಣಗತ್ತ ಬಾಳ ಕಷ್ಟಪಟ್ಟು ಬಾಳ ಬೆಳೆದದನ್ರಿ. ಇಲ್ಲ ಅಂತಲ್ಲ, ತಾಯಿ ತಂದಿಗೆ ಒಳ್ಳೆ ಹಿಸ ತಂದದ. ನಮ್ಗೆ ಗ್ರೇಟ್ ಅನ್ಸ್ಬೇಕು ಅವಾಗ. ಅವ್ರ ಅಪ್ಪಾಜಿಗೆ ಮೊನ್ನೆ ಆರಾಮಿಲ್ಲ ಅಂದ್ರು ಕೂಡ ಇಲ್ಲಿ ಬಂದು ನೋಡ್ಕೊಂಡು ಮತ್ತು ಅಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಡಿಪಡಿ ಮತ್ತು ನಡೆಸ್ತಾ ಇದ್ದಾನೆ. ತುಂಬಾ ಅವ್ರ ಜೊತೆ ಆಟ ಆಡಿದಾರ. ನಾವು ತುಂಬಾ ಕಷ್ಟದಿಂದ ಬಂದ ಅವನು. ಕಷ್ಟದಲ್ಲಿ ಬಂದು ಮತ್ತು ತಂದಿನ ಆಶೀರ್ವಾದದ ಬದುಕ್ಸ್ಕೊಂಡ್ ಹೋದ. ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ನಮ್ಮ ಅಣ್ಣ ನಮ್ಮ ಮಧ್ಯಮರಿಗೆ ಚಿಕ್ಕ ವಯಸ್ಸಿನಿಂದ ಕಷ್ಟಪಡ್ಕೊಂಡು ಬಂದ್ರು ಅವರು. ಅವ್ರಿಗೆ ವಸಂತ ಮಾತು ಗೆದ್ದು ಬರ್ಲಿ ಡಿಗೇಡಿ ಒಳಗೆ ಅಂತ ನಾವು ಹಾರೈಸ್ತೇವೆ. ಗುರುಗುಪ್ತೇಶ್ವರ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿಯ ಕಟಕೃಪ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಶುಭ ಹಾರೈಸ್ತಾ ಇದ್ದೇವೆ. ಡಿಕೆಡಿಯಲ್ಲಿ ವಸಂತ ಅವರ ತಂಡ ಪ್ರಥಮ ಸ್ಥಾನ ಪಡೀಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶುಭ ಕೋರ್ತಿದ್ದೇವೆ. ಅವ್ನ್ ಗೆದ್ದು ಬರ್ಬೇಕು ನನಗೆ. ಇದು ನಿಜವಾದ ಜರ್ನಿ ಅಂತ ಅಂದ್ರೆ ಇದು ಮಾಸ್ಟರ್. ಇವತ್ತು ಆ ಪುಟ್ಟ ಮನೆಯಿಂದ ಅಷ್ಟು ದೊಡ್ಡ ಕುಟುಂಬ ಇವತ್ತು ವೇದಿಕೆ ಮೇಲೆ ಬಂದಿದೆ. ಈಗ ಹೇಳಿ ಮಾಸ್ಟರ್, ನಿಮ್ಮ ಜರ್ನಿ ಬಗ್ಗೆ ಹೇಳಿ ಮಾಸ್ಟರ್, ನಿಮ್ಮ ಪಯಣದ ಬಗ್ಗೆ ಹೇಳಿ. ನಮ್ಗೇನು ಕಷ್ಟ ಅಂತ ಏನಿರ್ಲಿಲ್ಲ ಮ್ಯಾಮ್. ಸ್ಟಾರ್ಟಿಂಗ್ ಚಿಕ್ಕವನಿದ್ದಾಗಿಂದ ನಾವು ಈ ಏಜ್ ಅಲ್ಲಿ ಇರುವಾಗ ನಮ್ಮ ಅಪ್ಪಾಜಿ ಕೌನ್ಸಿಲರ್ ನಮ್ಮ ಏರಿಯಾಗೆ. ನಮ್ಮ ಅಪ್ಪಾಜಿ ಮಾತೆ ಕೇಳ್ತಿದ್ವಿ ಇಡೀ ಏರಿಯಾನೇ. ತುಂಬಾ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ. ಅವಾಗ ಒಂಚೂರು ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು. ನಾವು ಇಟ್ಟಿಗೆ ಕೆಲಸ ಮಾಡೋದು. ಇವಾಗ ಅವ್ರಿಗೆ ಹುಷಾರಿ, ಅವ್ರ ಕೈ ನಿಂತಾದ್ಮೇಲೆ ನಾನೇ ನೋಡ್ಕೋಬೇಕದೆಲ್ಲ. ಅದೆಲ್ಲ ನೆನ್ಪು ಬರುತ್ತೆ ಮ್ಯಾಮ್. ನನಗೆ ಒಂದು ಮನೆಗೆ ಒಂದು ರೇಷನ್ ತರಬೇಕು. ಅವಾಗ ನಮ್ಮ ಡ್ಯಾಡಿ ನಮ್ಗೆ ಹಿಂಗೆ ನೋಡ್ಕೊಂಡಿದ್ರಲ್ಲ, ಅವಾಗ ಅದೆಲ್ಲ ನೆನ್ಪು ಮಾಡ್ಕೊಂಡು ಜಾಸ್ತಿ ಮಾಡ್ಬೇಕು ಅವ್ರಿಗೋಸ್ಕರ ಅನ್ಸುತ್ತೆ. ಡ್ಯಾನ್ಸ್ ಅನ್ನೋದೇ ಗೊತ್ತಿಲ್ಲ ನನಗೆ, ಹೆಂಗ್ ಬಂದೆ ಇದಕ್ಕೆ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ದೇವರೇ ನಿನಗಿದಲ್ಲ, ನಿಂದಂತೆ ಒಂದು ಜೀವನ ಇದೆ ಅಂತ ಹೇಳ್ಬಿಟ್ಟು ನಾನು ನಟರ ಸ್ವಾಮಿನೇ ಕಳಿಸಿರ್ಬೇಕು. ಬಟ್ ತುಂಬಾ ಖುಷಿ ಆಗುತ್ತೆ ಅವ್ನು ಇಲ್ಲಿವರೆಗೂ ಬಂದು ನಿಂತಿರೋದು. ಬಟ್ ಏನೇ ನಾನು ಮಾಡ್ಬೇಕಂತ ಇದ್ರು ಅವ್ರು ಇವ್ರಿಬ್ರಿಗೋಸ್ಕರನೇ ಮಾಡೋದು. ಬಟ್ ನನ್ನ ಕೊನೆ ಉಸಿರೋಗಿ ನಾನು ಚೆನ್ನಾಗಿ ನೋಡ್ಕೊಂತೀನಿ. ರಚ್ಚು, ನಮಸ್ಕಾರ ಅಪ್ಪ ಅಮ್ಮಗೆ ಆ್ಯಂಡ್ ನಿಮ್ಮೆಲ್ಲರೂ ಕುಟುಂಬದವ್ರಿಗೆ ನಮಸ್ಕಾರ ನನ್ನ ಕಡೆಯಿಂದ. ಖುಷಿ ಆಯ್ತು ಮಾಸ್ಟರ್, ನಿಮ್ಮ ಕುಟುಂಬನ ವೇದಿಕೆ ಕರ್ಕೊಂಡು ಬಂದು ಪರಿಚಯ ಮಾಡಿದಕ್ಕೆ. ಇಡೀ ರಾಜ್ಯ ಇವತ್ತು ನಿಮ್ಮನ್ನ ವಸಂತ ವಸಂತ ಅಂತ ಕರೆಯತ್ತಲ್ಲ, ಅದೇ ಅದ್ಭುತ, ಅದೇ ಚಂದ. ಇನ್ನೊಂದು ಹೇಳ, ಸಿನಿಮಾದಲ್ಲಿ ಹೀರೋಗಳ ಸ್ಟೆಪ್ ಹಾಕೋ ಹುಕ್ ಸ್ಟೆಪ್ ನ ನಾವೆಲ್ಲರೂ ರೀಲ್ಸ್ ಅಲ್ಲಿ, ನಾವು IG ನಾವು ಅದನ್ನ ಪೋಸ್ಟ್ ಮಾಡ್ತೀವಿ. ಕೊರಿಯೋಗ್ರಫರ್ ಮಾಡುವಂತ ಒಂದು ಹುಕ್ ಸ್ಟೆಪ್ ಇಡೀ ರಾಜ್ಯ ಕಾಪಿ ಮಾಡಿ ಇವತ್ತು ಎಲ್ಲಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲೂ ನೀವಿದ್ದೀರಾ. That's your style. Proper mass, out and out mass performance ಇದು. ಇಂಟ್ರೊಡಕ್ಷನ್ ಸಾಂಗ್ ಇರುತ್ತೆ ಗೊತ್ತಾ ನಾವು ಸಿನಿಮಾದಲ್ಲಿ, ಹಾಗಿತ್ತು ನೋಡೋದಿಕ್ಕೆ. ಸಕ್ಕದಾಗಿ ಮಾಡಿದ್ರಿ ಡಾನ್ಸು. ಪೂಜಾ ಮಾಸ್ಟರ್ಗಾಗಿರ್ಬೋದು ಅನೂಪ್ಗಾಗಿರ್ಬೋದು ಅವರಿಬ್ಬರ ಎನರ್ಜಿ ಸ್ಟೈಲ್ ನ ಮ್ಯಾಚ್ ಮಾಡೋದಿದೆಯಲ್ಲ ಪೂಜಾ, ಆಕ್ಚುಲಿ ಅವ್ರು ನಿನ್ನ ಎನರ್ಜಿಗೆ ಮ್ಯಾಚ್ ಮಾಡಿದ್ರ ಅಂತ ಅನಿಸ್ತಿದೆ ನನಗೆ. ಸೈಕ್ ಮಾಡಿದೆ ಇವತ್ತು ನೀನೊಬ್ಳು ನನಗೆ. ಇವತ್ತು ಒಳ್ಳೆ ಮಕ್ಕಳಿಗೆ ಒಳ್ಳೆ ಮಾಸ್ಟರ್ ಸಿಕ್ಕಿದ್ದಾರೆ. ನಿಮ್ಮ 3 ಜನಕ್ಕೂ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ಅಂಡ್ ಖುಷಿಯಾಗಿರಿ ನೀವೆಲ್ಲರೂ. ಮಾಸ್ಟರ್, ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚು. ಅಣ್ಣ, ಅದೇ ಫಸ್ಟ್ ನೋಡ್ತಾ ಅರ್ಜುನ್ ಜನ ಗದೆ ಹೇಳಿದೆ, ಅಪ್ಪಾಜಿ ಯಾವಾಗ ಪಂಚೆ ಹಾಕ ಬರ್ತಾರೆ ನೋಡಿದ್ರೆ ಅಪ್ಪಾಜಿ ತರನೇ ಅವರು ಪಂಚೆ ಶರ್ಟ್ ಹಾಕ ಬಂದಿದ್ದಾರೆ. ವಸಂತ ಅವ್ರ ಸಕ್ಸಸ್ ನೋಡಿ ಅವರು ಆನಂದ ಪಡ್ತಾರಲ್ಲ, ಅಷ್ಟೇ ಜೀವನ, ಇನ್ನೇನು ಬೇಕಾಗಿಲ್ಲ. ನಥಿಂಗ್ ಎಲ್ಸ್. ಏನ್ ಸಾಧನೆ ಮಾಡ್ತೀವಿ ಹೇಳಿ, ಏನಿಲ್ಲ, ಆ ಒಂದು ಸಾಧನೆ ಸಾಕು. ದುಡ್ಡು ಬರುತ್ತೆ ಹೋಗುತ್ತೆ, ದಟ್ ಇಸ್ ನಾಟ್ ದ ಓನ್ಲಿ ಥಿಂಗ್. ಬಟ್ ಅವರು ಏನ್ ಹೆಸರು ಕಾಪಾಡೋದು, ಇವತ್ತು ಅವ್ರ ತಂದೆಲ್ಲ ಹೆಲ್ತಿ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಇಸ್ ಹಾರ್ಡ್ ವರ್ಕ್. ವಸಂತ್, ಆಲ್ ದಿ ಬೆಸ್ಟ್. ಇಟ್ ವಾಸ್ ಚೇಡೆ ಚೇಡೆ ಬ್ಯಾಂಗ್ ಬ್ಯಾಂಗ್ ವಕಾ